ಹಾಯ್ ಎವ್ರಿವನ್, ಎಲ್ರಿಗೂ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋನ್ನ ಮರಿಬೇಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಇವತ್ತು ಒಂದು ಕ್ಯಾಬೇಜ್ ಇಂದ ಒಂದು 3 ರೆಸಿಪಿ ಹಾಗೆ ಕ್ವಿಕ್ ಆಗಿ ಹೇಗ್ ಮಾಡೋದು ಅಂತ ತೋರಿಸ್ತಿದ್ದೀನಿ. ಈ ಒಂದು 3 ರೆಸಿಪಿ ತುಂಬಾನೇ ರುಚಿಯಾಗಿರುತ್ತೆ, ಹಾಗೆ ನಿಮ್ಮ ಲಂಚ್ ಬಾಕ್ಸಿಗೆ ಕೂಡ ಬೇಗ ಪ್ರಿಪೇರ್ ಆಗತಕ್ಕಂತ ಒಂದು ರೆಸಿಪಿಗಳು. ಮೊದಲಿಗೆ ನಾನು ಇಲ್ಲಿ ಒಂದು ಕ್ಯಾಬೇಜ್ ನ ತಗೊಂಡು ಆ ಒಂದು ಕ್ಯಾಬೇಜ್ ಅಲ್ಲಿ 3 ರೆಸಿಪಿ ತೋರಿಸ್ತಿದ್ದೀನಿ. ಮೊದಲಿಗೆ ಕ್ಯಾಬೇಜ್ ಪರೋಟ ಹೇಗ್ ಮಾಡೋದು ಅಂತ ನೋಡೋಣ. ಕ್ಯಾಬೇಜ್ ಪರೋಟ ಮಾಡೋದು ತುಂಬಾನೇ ಸುಲಭ. ನಾವು ಯಾವ ರೀತಿ ಚಪಾತಿ ಮಾಡ್ತೀವೋ ಅದೇ ರೀತಿಯಲ್ಲಿರುತ್ತೆ. ಇಲ್ಲಿ ಸ್ಟಫಿಂಗ್ ಇರುತ್ತೆ ಅಷ್ಟೇ. ಈಗ ನಾನು ಒಂದಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೆ, ಅದಕ್ಕೆ ಒಂದ್ ಸ್ವಲ್ಪ ಉಪ್ಪು ಆಡ್ ಮಾಡ್ಕೊಳ್ತಿದ್ದೀನಿ, ಹಾಗೆ ಅರಿಶಿನ ಹಾಕೊಳ್ತಿದ್ದೀನಿ. ನೀವು ಬೇಕು ಅಂದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಬೇಡ ಅರಿಶಿನ. ಯಾಕಂದ್ರೆ ಅರಿಶಿನ ಹೀಟು ಅಂತ ಹೇಳ್ತಾರೆ, ಉಷ್ಣ ಅಂತ, ಹಾಗಾಗಿ ನೀವು ಸ್ಕಿಪ್ ಮಾಡ್ಬೋದು. ಹಾಗೆ ಇದೊಂದ್ ಸ್ವಲ್ಪ ನೀರ್ ಹಾಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೊಳ್ತಿದ್ದೀನಿ. ಈ ಪರೋಟ ಮಾಡ್ಬೇಕಾದ್ರೆ ಚಪಾತಿ ಹಿಟ್ಟು ಒಂದ್ ಸ್ವಲ್ಪ ಗಟ್ಟಿ ಆಗಿರ್ಲಿ, ಸ್ಮೂತ್ ಏನು ಜಾಸ್ತಿ ಬೇಡ. ಯಾಕಂದ್ರೆ ಸ್ಟಫಿಂಗ್ ಹಾಕೋದ್ರಿಂದ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದ್ ಸ್ವಲ್ಪ ಗಟ್ಟಿ ಹಿಟ್ಟು, ಗಟ್ಟಿ ಹದಕ್ಕೆ ಇರ್ಲಿ. ಈಗ ಹಿಟ್ಟು ರೆಡಿ ಆಗಿತ್ತು, ಒಂದ್ ಸೈಡ್ ಮುಚ್ಚಿಟ್ ಬಿಡೋಣ ನೆನ್ಕೊಳ್ಳಿ. ಈಗ ಒಂದ್ ಸೈಡ್ ಅಲ್ಲಿ ಸ್ಟಫಿಂಗ್ ಬೇಕಾದಂತ ಒಂದು ಪದಾರ್ಥನ ರೆಡಿ ಮಾಡ್ಕೊಳ್ತಿದ್ದೀನಿ. ಸ್ಟಫಿಂಗ್ ನ ಒಂದ್ ಕಡಾಯಿ ಇಟ್ಕೊಂಡಿದ್ದೆ ಗ್ಯಾಸ್ ಮೇಲೆ, ಅದಕ್ಕೆ ಎಣ್ಣೆ ಹಾಕೊಂಡು ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕ್ಯಾಬೇಜ್ ನ ಹಾಕೊಳ್ತಿದ್ದೀನಿ. ನಾನು ಒಂದ್ 2 ಬೌಲ್ ಕ್ಯಾಬೇಜ್ ತಗೊಂಡಿದ್ದೆ. ನೀವು ಎಷ್ಟು ಚಪಾತಿ ಅಥವಾ ಎಷ್ಟು ಪರೋಟ ಮಾಡ್ತಿದ್ದೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ನೀವು ನೋಡಿ ತಗೊಳ್ಳಿ. ಆದ್ರೆ ಕ್ಯಾಬೇಜ್ ತೀರಾ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಹಾಗೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, ಅದು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಈಗ ಎರಡನ್ನೂ ಹಾಕೊಂಡು ಎಣ್ಣೆಯಲ್ಲಿ ಬಾಡಿಸ್ಕೊಳ್ತಿದ್ದೀನಿ. ನಾನು ಇಲ್ಲಿ ಜೀರಿಗೆ ಸಾಸಿವೆ ಏನು ಹಾಕಿಲ್ಲ. ಹಾಗೆ ಎಣ್ಣೆ, ಕ್ಯಾಬೇಜ್, ಒಂದು ಆನಿಯನ್ ಇಷ್ಟೇ ಹಾಕಿರೋದು. ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ನೀಟಾಗಿ ಬಾಡಿಸ್ಕೊಳ್ಳೋಣ. ಈಗ ಉಪ್ಪು ಆಡ್ ಮಾಡ್ಕೊಳ್ತಿದ್ದೀನಿ. ಇದು ನೀರಿನ ಅಂಶ ಹೋಗೋವರೆಗೂ ನಾವು ಬಾಡಿಸ್ಕೋಬೇಕಾಗುತ್ತೆ. ಹಾಗೆ ಒಂದ್ ಸ್ವಲ್ಪ ಅರಿಶಿನ ಆಡ್ ಮಾಡ್ಕೊಳ್ತಿದ್ದೀನಿ, ಹಾಗೆ ಅಚ್ ಖಾರದ ಪುಡಿ ಹಾಕೊಳ್ತಿದ್ದೀನಿ. ಇದು ಕ್ಯಾಬೇಜ್ ಹುರ್ಕೊಂಡ್ ಆದ್ಮೇಲೆ ಒಂದ್ ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಹಾಕೋಬೇಕು. ಹಾಗೆ ಗರಂ ಮಸಾಲ ಹಾಕೊಂಡಿದ್ದೀನಿ. ಈಗ ನೀಟಾಗಿ ತೀರಾ ಲೋ ಫ್ಲೇಮ್ ಅಲ್ಲಿ ಗ್ಯಾಸ್ ಇರ್ಲಿ, ಇಲ್ಲ ಅಂದ್ರೆ ಸೀದ್ ಹೋಗೋ ಚಾನ್ಸಸ್ ಇರುತ್ತೆ. ಅರಿಶಿನ, ಖಾರ ಹಾಗೆ ಗರಂ ಮಸಾಲ ಈಗ ನೀಟಾಗಿ ಒಂದ್ಸರಿ ನೀವು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇನ್ನೊಂದ್ಸರಿ ಕಲಸ್ಕೊಳ್ಳಿ. ನೀರಿನಂಶ ನೀಟಾಗಿ ಹೋಗ್ಬೇಕು, ಯಾಕಂದ್ರೆ ಸ್ಟಫಿಂಗ್ ಮಾಡಿದಾಗ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ಈಗ ಒಂದ್ ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ. ಇವಾಗ ಪರೋಟ ಮಾಡ್ಲಿಕ್ಕೆ ಬೇಕಾದಂತ ಒಂದು ಸ್ಟಫಿಂಗ್ ರೆಡಿ ಆಗಿದೆ. ಹಾಗಾದ್ರೆ ಈಗ ಪರೋಟನ ಹೇಗ್ ಮಾಡೋದು ಅಂತ ನೋಡೋಣ. ನಾವು ಮೊದ್ಲಿಗೆ ಹಿಟ್ಟು ಕಲಸಿಟ್ಟಿತ್ತು ಅಲ್ಲ, ಅದು ಕೂಡ ನೆನ್ಕೊಂಡಿತ್ತು. ಇನ್ನೊಂದ್ ಸರಿಗೆ ಅದನ್ನ ಸರಿಯಾಗಿ ನಾದ್ಕೊಂಡ್ ಬಿಡೋಣ. ಈ ರೀತಿಯಲ್ಲಿ ಹಿಟ್ಟನ್ನ ನೀಟಾಗಿ ನಾವು ಸ್ವಲ್ಪ ಗಟ್ಟಿ ಹದದಲ್ಲಿ ನಾವು ಕಲಸಿಟ್ಟಿದ್ವಲ್ಲ, ಆ ಹಿಟ್ಟನ್ನ ನೀಟಾಗಿ ಒಂದ್ಸರಿ ನಾದ್ಕೊಳ್ಳೋಣ. ಯಾಕಂದ್ರೆ ಮೇಲ್ಗಡೆ ಒಂದು ಲೇಯರ್ ಫಾರ್ಮ್ ಆಗಿರುತ್ತೆ, ಅದೆಲ್ಲ ನೀಟಾಗಿ ನಾದ್ಕೊಂಡು ಈ ರೀತಿಯಲ್ಲಿ ಒಂದು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಉಳ್ಳೆಗಳನ್ನ ತಕೊಳ್ಳೋಣ. ನೋಡಿ ಈ ರೀತಿಯಲ್ಲಿ ಒಂದ್ ಸ್ವಲ್ಪ ಪರೋಟಕ್ಕೆ ಹಿಟ್ಟು ಜಾಸ್ತಿನೇ ತಗೊಳ್ಳೋಣ. ನಾವು ಮಾಮೂಲಿ ಚಪಾತಿ ತಗೊಳ್ಳೋದಕ್ಕಿಂತ ಇನ್ನೊಂದ್ ಸ್ವಲ್ಪ ಜಾಸ್ತಿ ತಗೊಳ್ಳೋಣ. ಈಗ ಈ ರೀತಿಯಲ್ಲಿ ನಾನು ತಗೊಂಡಿದ್ದೆ. ಈಗ ಒಂದು ಮಾಡಿ ತೋರಿಸ್ತಿದ್ದೀನಿ. ಕೆಳಗಡೆ ಹಿಟ್ಟು ಹಾಕೊಳ್ಳಿ. ಒಂದ್ ಸ್ವಲ್ಪ ಹಿಟ್ಟು ಸ್ವಲ್ಪ ಜಾಸ್ತಿನೇ ಇರಲಿ, ಚಪಾತಿಗಿಂತ ಒಂದ್ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಯಾಕಂದ್ರೆ ಸ್ಟಫಿಂಗ್ ಕೆಳಗಡೆ ಅಂಟಬಾರ್ದು. ಈಗ ನೀಟಾಗಿ ಅದನ್ನ ಉದ್ಕೊಳ್ಳೋಣ. ಇದನ್ನ ಒಂದ್ ಸ್ವಲ್ಪ ದಪ್ಪವಾಗಿ, ಮಿಡಲ್ ದಪ್ಪ ಇರಲಿ, ಅಂಚೆಲ್ಲ ತೆಳುವಾಗಿರ್ಬೇಕು. ಈ ರೀತಿಯಲ್ಲಿ ಒಂದ್ ಸ್ವಲ್ಪ ದೊಡ್ಡದಾಗಿ ಅಲ್ಲ, ಒಂದು ಅದಕ್ಕೆ ನಾವು ಒಂದು ಮೀಡಿಯಂ ಸೈಜ್ ಅಲ್ಲಿ ನಾವು ನೀಟಾಗಿ ಉದ್ಕೊಂಡು, ಈಗ ರೆಡಿ ಆಗಿರ್ತಕ್ಕಂಥ ಕ್ಯಾಬೇಜ್ ಪರೋಟ ಎಲ್ಲೂ ಕೂಡ ನೀರಿನ ಅಂಶ ಇಲ್ಲ. ಈಗ ಅದನ್ನ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು, ಈಗ ನಿಮ್ಗೆ ಎಷ್ಟು ಬೇಕು, ನೀವು ಸ್ಟಫಿಂಗ್ ಮಾಡ್ಲಿಕ್ಕೆ ಎಷ್ಟು ತಗೊಳ್ತೀರಿ, ನಾನು ಇಷ್ಟು ತಗೊಂಡಿದ್ದೆ, ಒಂದ್ 2 ರಿಂದ 3 ಸ್ಪೂನ್ ತಗೊಂಡಿದ್ದೆ. ಈಗ ನೀಟಾಗಿ ಸ್ಟಫಿಂಗ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಲ್ಲಿ ನಾವು ಸಮೋಸ ಅಥವಾ ಮೊಮೋಸು ಅಥವಾ ಕಡುಬು ತಿಂತೀವಲ್ಲ, ಆ ರೀತಿಯಲ್ಲಿ ನಾವು ನೀಟಾಗಿ, ಲರ್ನರ್ಗೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಈ ರೀತಿಯಲ್ಲಿ ನಾವು ನೀಟಾಗಿ ಸ್ಟಫಿಂಗ್ ಹೊರಗಡೆ ಬಾರ್ದ ಹಾಗೆ ಹಂಚನ್ನೆಲ್ಲ ನೀಟಾಗಿ ಕೂಡಿಸ್ಕೊಂಡು, ಈ ರೀತಿಯಲ್ಲಿ ಅಕಸ್ಮಾತ್ ಏನಾದ್ರೂ ಹಿಟ್ಟು ಜಾಸ್ತಿ ಅನಿಸಿತು ಅಂತಂದ್ರೆ ತೆಗೆದ್ಬಿಡಿ. ಇಲ್ಲ ಅಂತಂದ್ರೆ ನಂದು ಇಲ್ಲಿ ಹಿಟ್ಟು ಜಾಸ್ತಿ ಅನ್ನಿಸ್ಲಿಲ್ಲ, ಹಾಗಾಗಿ ಅಲ್ಲಿ ನಾನು ಮಡಚಿಬಿಟ್ಟೆ. ಈ ಕೆಳಗಡೆ ಮತ್ತೊಂದಿಷ್ಟು ಒಣ ಹಿಟ್ಟು, ಇದು ಕೂಡ ಗೋಧಿ ಹಿಟ್ಟೇ ಆಗಿರ್ಲಿ, ಜೋಳದ ಹಿಟ್ಟು ಬೇಡ. ಈಗ ಮೇಲ್ಗಡೆ ಒಂದ್ ಸ್ವಲ್ಪ ಹಿಟ್ಟು ಹಾಕೊಂಡು ನಿಧಾನವಾಗಿ ನಾವು ಲಟ್ಸೋಣ. ಇದನ್ನ ಯಾವುದೇ ಕಾರಣಕ್ಕೂ ನೀವು ಭಾರ ಅಥವಾ ಪ್ರೆಷರ್ ಹಾಕಿ ಲಟ್ಸಿದ್ರೆ ಸ್ಟಫಿಂಗ್ ಹೊರಗೆ ಬರುತ್ತೆ. ನಾವು ಎಷ್ಟೇ ನಿಧಾನವಾಗಿ ಲಟ್ಸಿದ್ರು ಕೂಡ ಸ್ಟಫಿಂಗ್ ಹೊರಗಡೆ ನಮಗೆ ವಿಸಿಬಲ್ ಕಾಣಿಸ್ತಿರುತ್ತೆ. ಬಟ್ ಅದರಿಂದ ಏನು ತೊಂದರೆ ಇಲ್ಲ. ಇದು ಯಾವುದೇ ಕಾರಣಕ್ಕೂ ಹಂಚನ್ನ ಹಿಡ್ಕೊಳ್ಳೋದಿಲ್ಲ, ಯಾಕಂದ್ರೆ ಸ್ವಲ್ಪ ಆಲೂ ಪರಾಟ ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಬಟ್ ಇದು ಕ್ಯಾಬೇಜ್ ಆಗಿರೋದ್ರಿಂದ ಏನು ಹಿಡ್ಕೊಳ್ಳಲ್ಲ. ನಾನು ತೋರಿಸ್ತೀನಿ ಬೇಯಿಸುವಾಗ ಈ ರೀತಿಯಲ್ಲಿ. ಹಾಗೆ ಈ ಒಂದು ಪರೋಟ ದೊಡ್ಡ ಸೈಜ್ ಏನ್ ಬೇಡ, ಒಂದು ಮೀಡಿಯಂ ಸೈಜ್ ಇಲ್ಲಿ, ಅಂದ್ರೆ ಪೂರಿಕ್ಕಿಂತ ದೊಡ್ಡದು ಅಥವಾ ಚಪಾತಿಗಿಂತ ಸಣ್ಣದು ಅಷ್ಟಿದ್ರೆ ಸಾಕು. ನೋಡಿ, ನಾವ್ ಎಷ್ಟೇ ದಪ್ಪ ಆದ್ರೂನು ಪರೋಟ ಏನಾಗುತ್ತೆ ಮೇಲ್ಗಡೆ
ಆ ಒಂದು ಒಳಗಡೆ ಇರ್ತಕ್ಕಂಥ ಸ್ಟಫಿಂಗ್ ವಿಸಿಬಲ್ ಆಗ್ತಿರುತ್ತೆ. ಹಾಗಾದ್ರೆ ಏನು ತೊಂದ್ರೆ ಇಲ್ಲ, ಅದೇನು ಅಂಟೋದಿಲ್ಲ. ಇಷ್ಟು ಸಾಕು ಅನ್ಕೊಳ್ತೀನಿ. ಹಾಗೆ ಒಂದ್ಸರಿ ನೀಟಾಗಿ ಅಂಚನ್ನ ಒಂದ್ ಸ್ವಲ್ಪ ತಿಳುವಾಗಿ ಲಟ್ಟಿಸ್ಕೊಳ್ಳೋಣ, ಇಲ್ಲ ಅಂದ್ರೆ ತಿನ್ನಕ್ ಅಷ್ಟೊಂದ್ ಸರಿ ಕಾಣಿಸೋದಿಲ್ಲ. ಹಾಗಾಗಿ ನಂದಿಲ್ಲಿ ಪರೋಟ ಈ ರೀತಿಯಲ್ಲಿ ರೆಡಿ ಆಗಿತ್ತು. ಈಗ ಇದನ್ನ ಬೇಯಿಸ್ಕೊಳಕ್ಕೆ, ಈ ಪರಾಟ ಮೇಲ್ಗಡೆ ಅಷ್ಟೇ ಸ್ಟಫಿಂಗ್ ಕಾಣಿಸ್ತಾ ಇರುತ್ತೆ, ಆದ್ರೆ ಕೆಳಗಡೆ ಏನು ಕಾಣಿಸಲ್ಲ. ಯಾಕಂದ್ರೆ ನಾವು ಹಿಟ್ಟು ಮಾಡ್ತಿರ್ತೀವಲ್ಲ, ಹಾಗಾಗಿ ಕೆಳಗಡೆ ಏನು ತೊಂದರೆ ಇರಲ್ಲ. ನೋಡಿ ಈ ರೀತಿಯಲ್ಲಿ ಈಗ ಇದನ್ನ ಬೇಯಿಸ್ಕೊಂಡ್ ಬಿಡೋಣ. ನಾನು ಆಲ್ರೆಡಿ ಹಂಚಿನ ಕಾಯ್ಲಿಕ್ಕೆ ಇಟ್ಟಿದ್ದೆ ಗ್ಯಾಸ್ ಮೇಲೆ. ನೋಡಿ ಈ ರೀತಿಯಲ್ಲಿ ಹೈ ಫ್ಲೇಮ್ ಅಲ್ಲಿ ಇರಲಿ ಗ್ಯಾಸು. ಫಸ್ಟ್ ಹೈ ಫ್ಲೇಮ್ ಇರಲಿ, ಆಮೇಲೆ ಮೀಡಿಯಂ ಮಾಡ್ಕೊಳ್ಳೋಣ. ಈಗ ಈ ರೀತಿ ಹಾಕೊಳ್ಳೋಣ. ನಾನು ಇಲ್ಲಿ ಸ್ಟಫಿಂಗ್ ಏನ್ ವಿಸಿಬಲ್ ಕಾಣಿಸ್ತಿತ್ತಲ್ಲ, ಅದನ್ನೇ ಫಸ್ಟ್ ಕೆಳಗ್ ಮಾಡಿ ಹಾಕಿದ್ದೀನಿ. ನೋಡಿ ಎಲ್ಲೂ ಕೂಡ ಅಂಟಿಲ್ಲ, ಕೆಳಗಡೆ ಕೂಡ ಅಂಟಿಲ್ಲ. ಇದು ಕ್ಯಾಬೇಜ್ ಪರೋಟ ಆಗಿರೋದ್ರಿಂದ ಅಂಟಿಲ್ಲ. ಬಟ್ ನೀವು ಆಲೂ ಪರೋಟ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಿ. ಈ ರೀತಿಯಲ್ಲಿ ಎರಡು ಕಡೆ ಬೇಯಿಸ್ಕೊಂಡು ಈಗ ಹಂಚನ್ನ ಒರೆಸ್ಕೊಂಡ್ ಬಿಡೋಣ. ಯಾಕಂದ್ರೆ ನಾವು ಪರೋಟ ಮಾಡ್ಬೇಕಾದ್ರೆ ಹಿಟ್ಟು ಹಚ್ಕೊಂಡಿದ್ವಲ್ಲ, ಆ ಹಿಟ್ಟು ಹಂಚಲ್ಲಿ ಕೂತಿರುತ್ತೆ. ಅದ್ರ ಮೇಲ್ಗಡೆನೆ ನೀವು ಎಣ್ಣೆ ಹಾಕಿ ಈ ರೀತಿ ಬೆನ್ಸ್ಬಿಟ್ರೆ ಪರೋಟ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದ್ಸರಿ ಕ್ಲೀನ್ ಆಗಿ ಹಂಚನ್ನ ಒರೆಸ್ಕೊಂಡ್ಬಿಡಿ. ಆಗ ಹಿಟ್ಟೆಲ್ಲ ಹೋಗಿ ಈ ರೀತಿ ಪರೋಟಕ್ಕೇನು ಆ ಒಂದು ಹಿಟ್ಟು ಹತ್ಕೊಳ್ಳಲ್ಲ, ಹಾಗೆ ಪರೋಟ ಕೂಡ ಕಪ್ಪಾಗಿ ಕಾಣಿಸೋದಿಲ್ಲ. ಈಗ ಮೇಲೆ ಕೆಳಗೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಎಣ್ಣೆ ಹಚ್ಚಿ ನೀವು ನೀಟಾಗಿ ಈ ಪರೋಟನ ಬೇಯಿಸ್ಕೊಳ್ಳಿ. ಈ ರೀತಿಯಲ್ಲಿ ನೋಡಿ ಎಲ್ಲೂ ಕೂಡ ಅಂಟಿಲ್ಲ, ಹೊರಗಡೆ ಕೂಡ ಸ್ಟಫಿಂಗ್ ಬಂದಿಲ್ಲ. ನಾನಿಲ್ಲಿ ಇನ್ನೊಂದು ಪರೋಟನ ಬೇಯಿಸಿ ತೋರಿಸ್ತಿದ್ದೀನಿ ನೋಡಿ. ಮತ್ತೆ ನಾನಿಲ್ಲಿ ಪರೋಟನ ಬೇಯಿಸ್ಕೊಳ್ತಿದ್ದೀನಿ. ಒಂದ್ಸರಿ ಎಣ್ಣೆ ಹಚ್ಚಿದೆ, ಹಾಗೆ ಎರಡು ಸೈಡ್ ಬೇಯಿಸ್ಕೊಂಡು ಈಗ ನೀಟಾಗಿ ಹಂಚಿನ ಮತ್ತೆ ಒರೆಸ್ಕೊಳ್ತಿದ್ದೀನಿ. ಈ ರೀತಿ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಹಾಗೆ ಮರೆತ್ರಿ ಅಂದ್ರೆ ಪರೋಟ ಕಪ್ಪಾಗ್ಬಿಡುತ್ತೆ, ಕಪ್ಪೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಯಾಕಂದ್ರೆ ಹಿಟ್ಟು ಹಚ್ಚಿರ್ತೀವಲ್ಲ, ಹಾಗಾಗಿ ನೋಡಿ ಈ ರೀತಿಯಲ್ಲಿ ಇದು ಕೂಡ ಎಲ್ಲಿ ಸ್ಟಫಿಂಗ್ ಹೊರಗಡೆ ಬಂದಿಲ್ಲ. ನಾನ್ ಮಾಡಿರೋ ಎಲ್ಲಾ ಪರೋಟ ಕೂಡ ಸ್ಟಫಿಂಗ್ ಹೊರಗಡೆ ಬಂದಿರ್ಲಿಲ್ಲ. ಇದು ಕ್ಯಾಬೇಜ್ ಪರೋಟ ಮಾಡೋದು ತುಂಬಾನೇ ಇದೆ. ಸ್ವಲ್ಪ ಆಲೂ ಪರೋಟ ಹಿಡಿಯುತ್ತೆ ಸ್ಟಫಿಂಗ್ ಹೊರಗಡೆ ಬಂದಾಗ, ಬಟ್ ಇದೇನು ಹಿಡಿಯಲ್ಲ. ನೋಡಿ ಈ ರೀತಿ ರುಚಿಯಾಗಿ ಒಂದು ಕ್ಯಾಬೇಜ್ ಪರೋಟ ರೆಡಿ ಆಗಿತ್ತು. ಈ ಒಂದು ಕ್ಯಾಬೇಜ್ ಇತ್ತು ಅಂದ್ರೆ ಈ 3 ರೆಸಿಪಿ ಮಾಡ್ಕೊಂಡು ಇಟ್ಕೊಂಡ್ರೆ ಅವತ್ತಿನ ದಿನ ನಿಮ್ಗೆ ಎಷ್ಟೋ ಕ್ಯಾಲರೀಸ್ ಬರ್ನ್ ಆಗುತ್ತೆ. ವೇಟ್ ಲಾಸ್ ಕೂಡ ಇದು ತುಂಬಾನೇ ಹೆಲ್ಪ್. ಈಗ ಕ್ಯಾಬೇಜ್ ರೈಸ್ ಹೇಗ್ ಮಾಡೋದು ಅಂತ ತೋರಿಸ್ತಿದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೆ. ಕಡಾಯಿ ಕಾದ್ಮೇಲೆ ಅದಕ್ಕೆ ಎಣ್ಣೆ ಹಾಕೊಳ್ತಿದ್ದೀನಿ. ಒಂದ್ ಸ್ವಲ್ಪ ರೈಸಿಗೆ ಆಯಿಲ್ ಕಡಿಮೆ ಇದ್ರೇನೆ ಚೆನ್ನಾಗಿರುತ್ತೆ. ಹಾಗೆ ಎಣ್ಣೆ ಕಾದಾದ್ಮೇಲೆ ಒಂದ್ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಳ್ತಿದ್ದೀನಿ. ಜೀರಿಗೆ ಸಾಸಿವೆ ಸಿಡ್ದಾದ್ಮೇಲೆ ನಾನಿಲ್ಲಿ ಉದ್ದಿನ ಬೇಳೆ ಹಾಕೊಳ್ತಿದ್ದೀನಿ, ಹಾಗೆ ಕಡಲೆ ಬೇಳೆ ಹಾಕೊಳ್ತಿದ್ದೀನಿ. ಇವು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರೋವರೆಗೂ ಹುರ್ಕೊಳ್ಳೋಣ. ಈ ಟೈಮಲ್ಲಿ ನೀವು ಸಾಸಿವೆ ಸಿಡಿದ ತಕ್ಷಣನೇ ಫ್ಲೇಮ್ನ ಲೋ ಅಲ್ಲಿ ಇಟ್ಕೊಳ್ಳಿ. ಇಲ್ಲ ಅಂತಂದ್ರೆ ಈ ಉದ್ದಿನ ಬೇಳೆ ಕಡಲೆ ಬೇಳೆ ಬೇಗ ಕೆಂಪಾಗಿಬಿಡುತ್ತೆ. ಹಾಗೆ ಅದು ಕೆಂಪಾದಾದ್ಮೇಲೆ ನಾನಿಲ್ಲಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ, ಹಾಗೆ ಕರಿಬೇವು ಹಾಕೊಂಡಿದ್ದೀನಿ. ಈಗ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಹಾಕೊಳ್ತಿದ್ದೀನಿ. ಸ್ವಲ್ಪ ಈರುಳ್ಳಿ ಮೆತ್ತಗಾದ್ಮೇಲೆ ನಾವು ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕ್ಯಾಬೇಜ್ನ ಹಾಕೋಬೇಕು. ನೋಡಿ ನೀವು ರೈಸ್ನ ಎಷ್ಟು ತಗೊಳ್ತೀರಿ ಅದ್ರ ಮೇಲೆ ನೀವು ಕ್ಯಾಬೇಜ್ ತಗೊಳ್ಳೋದನ್ನ ನಿರ್ಧಾರ ಮಾಡಿ. ನಾನಿಲ್ಲಿ ಒಂದು ದೊಡ್ಡ ಬೌಲ್ ಒಂದು ರೈಸ್ ತಗೊಂಡಿದ್ದೆ ಮಧ್ಯಾಹ್ನ ಊಟಕ್ಕಾಗುವಷ್ಟು. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಬೌಲ್ ಕ್ಯಾಬೇಜ್ ತಗೊಂಡಿದ್ದೀನಿ. ನೀವು ನೋಡ್ಕೊಂಡು ಕ್ವಾಂಟಿಟಿ ನೋಡ್ಕೊಂಡು ಹಾಕೊಳ್ಳಿ, ಹೆಚ್ಚಾದ್ರೂ ಏನು ತೊಂದರೆ ಇಲ್ಲ. ಒಂದು ಬೌಲ್ ಕ್ಯಾಬೇಜ್ ಹಾಕೊಂಡು ಸ್ವಲ್ಪ ಬಾಡಿಸ್ಕೊಂಡು ಈಗ ಅದಕ್ಕೆ ಅರಿಶಿನ ಹಾಕೊಳ್ತಿದ್ದೀನಿ. ಸ್ವಲ್ಪ ನೀವು ಕ್ಯಾಬೇಜ್ ಹಾಕೊಂಡಾಗ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಿಧಾನಕ್ಕೆ ಉರಿರಿ, ಅದನ್ನ ಕ್ಯಾಬೇಜ್ ಉರಿಬೇಕು. ಈಗ ಹುರ್ಕೊಂಡಿದ್ದೀನಿ ನಾನು ಎಲ್ಲಾನು. ಉಪ್ಪು ಅರಿಶಿನ ಆಡ್ ಮಾಡಿ ಒಂದ್ಸರಿ ಮುಚ್ಚಿಟ್ಬಿಡೋಣ. ಈಗ ಲೋ ಫ್ಲೇಮ್ ಅಲ್ಲಿ ಒಂದ್ ಸ್ವಲ್ಪ ಕ್ಯಾಬೇಜ್ ಕುದ್ಕೊಳ್ಳಿ ಅನ್ನೋದಕ್ಕೋಸ್ಕರ ಮುಚ್ಚಿಟ್ಟಿದೆ. ಈಗ ಕುದ್ದಿದೆ ಕ್ಯಾಬೇಜ್ ಕೂಡ. ಈಗ ನೀಟಾಗಿ ಒಂದು ರೈಸ್ಗೆ ರೆಡಿ ಆಗಿತ್ತು. ಈಗ ಒಂದು ಬೌಲ್ ರೈಸ್ ಹಾಕೊಳ್ತಿದ್ದೀನಿ. ಮೊದಲೇ ಆರ್ಲಿಕ್ಕೆ ಇಟ್ಟಿದ್ದೆ ರೈಸ್ನ. ಈಗ ನೀಟಾಗಿ ಕಲಿಸ್ಕೊಂಡ್ ಬಿಡೋಣ. ಇಲ್ಲಿ ನಾನು ಫ್ಲೇಮ್ನ ತೀರಾ ಆಫ್ ಮಾಡ್ಬಿಟ್ಟಿದ್ದೀನಿ, ಗ್ಯಾಸ್ ಆಫ್ ಮಾಡಿದ್ದೀನಿ. ಈಗ ಕಲಿಸ್ಕೊಂಡ ಆದ್ಮೇಲೆ ನಾವು ಈ ಒಂದು ರೈಸಿಗೆ ನೀವು ನೋಡ್ಕೊಂಡು, ಯಾಕಂದ್ರೆ ನಾವಿಲ್ಲಿ ಟೊಮೊಟೊ ಹಾಕಿಲ್ಲ, ನೀವು ಟೊಮೊಟೊ ಕೂಡ ಆಡ್ ಮಾಡ್ಕೊಳ್ಬೋದು, ಬಟ್ ನಾನು ಹಾಕಿಲ್ಲ. ಮೇಲ್ಗಡೆ ನಿಂಬೆಹಣ್ಣು ಹಾಕ್ಬೇಕು ಅಂತ. ಈಗ ನೋಡಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಹೋಳು ನಿಂಬೆ ರಸ ಹಾಕೊಳ್ತಿದ್ದೀನಿ. ನೋಡ್ಕೊಂಡು ಹಾಕೊಳ್ಳಿ, ಜಾಸ್ತಿ ಆದ್ರೆ ಇನ್ನೂ ಚೆನ್ನಾಗಿರಂಗಿಲ್ಲ. ಈಗ ನೋಡಿ ಒಂದು ಹೋಳು ನಿಂಬೆ ರಸನ ನೀಟಾಗಿ ಹಾಕೊಂಡ್ಬಿಡೋಣ. ಇನ್ನೊಂದ್ಸರಿ ಕಲಿಸ್ಕೊಂಡಾದ್ಮೇಲೆ ನಮ್ಗೆ ಇಲ್ಲಿ ಒಂದು ಕ್ಯಾಬೇಜ್ ರೈಸ್ ರೆಡಿ ಆಗಿತ್ತು. ಲಂಚ್ ಬಾಕ್ಸ್ ಅಥವಾ ಟಿಫನ್ನಿಗೆ, ನೈಟ್ ಡಿನ್ನರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಈಗ ನಾವು ಕ್ಯಾಬೇಜ್ ದಾಲ್ ಹೇಗ್ ಮಾಡೋದು ಅಂತ ನೋಡೋಣ. ಮೊದ್ಲಿಗೆ ನಾವಿಲ್ಲಿ ಒಂದು ಕಡಾಯಿಗೆ ಇಟ್ಕೊಂಡಿದೀನಿ.
ಅದಕ್ಕೆ ಕೂಡ ಎಣ್ಣೆ ಹಾಕೊಳ್ತಿದ್ದೀನಿ. ಸ್ವಲ್ಪ 1 ಟೇಬಲ್ ಸ್ಪೂನ್ ಹಾಕೊಂಡು ಮೊದಲು ಈ ಕ್ಯಾಬೇಜ್ನ ನೀಟಾಗಿ ಹುರ್ಕೊಳ್ಳೋಣ ನಾವಿಲ್ಲಿ. ಯಾಕೆ ಹುರ್ಕೊಳ್ಬೇಕು ಅಂತಂದ್ರೆ ನಾನಿಲ್ಲಿ ದಾಲ್ಗೆ ನೀರು ಆ್ಯಡ್ ಮಾಡೋದಿಲ್ಲ. ಹಾಗೆ ಈ ಕ್ಯಾಬೇಜನ್ನ ಕುದಿಸೋದು ಅಷ್ಟೊಂದು ರುಚಿ ಚೆನ್ನಾಗಿರಲ್ಲ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಹುರ್ಕೊಳ್ತಿದ್ದೀನಿ. ನೋಡ್ಕೊಂಡು ನೀವು ಕ್ಯಾಬೇಜ್ ಎಷ್ಟು ತಗೊಂಡಿದ್ರೆ ಅದನ್ನ ನೋಡ್ಕೊಂಡು ಸ್ವಲ್ಪ ಆಯಿಲ್ ಹಾಕೊಂಡು ಹುರ್ಕೊಳ್ಳೋಣ. ಒಂದು ಸ್ವಲ್ಪ ಕೆಂಪಾದ್ರೆ ಸಾಕು. ಇದು ಕೆಂಪಾಗಿತ್ತು, ತೆಗೆದಿಟ್ಕೊಳ್ಳೋಣ. ಅದೇ ಕಡಾಯಿಗೆ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಹಾಗೆ ಸಾಸಿವೆ ಹಾಕೊಳ್ತಿದ್ದೀನಿ. ಸಾಸಿವೆ ಸಿಟ್ಟಾದ್ಮೇಲೆ ಜೀರಿಗೆ ಹಾಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಆನಿಯನ್ ಬಳಸ್ತಿಲ್ಲ. ಇಲ್ಲಿ ನಾನು ಜಜ್ಜಿಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ಸಾಸಿವೆ ಸಿಟ್ಟಾದ್ಮೇಲೆ ಗ್ಯಾಸ್ ಲೋ ಫ್ಲೇಮಲ್ಲಿ ಇರಲಿ. ಹಾಗೆ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಹಾಗೆ ಕರಿಬೇವು ಹಾಕೊಳ್ತಿದ್ದೀನಿ. ಲೋ ಫ್ಲೇಮಲ್ಲೇ ಇರಲಿಲ್ಲ ಅಂದರೆ ಬೇಗ ಬೆಳ್ಳುಳ್ಳಿ ಸೀದು ಹೋಗುತ್ತೆ. ಹಾಗೆ ಇಲ್ಲಿ ಹುರಿದಿಟ್ಟಿರ್ತಕ್ಕಂಥ ಕ್ಯಾಬೇಜ್ನ ಹಾಕೊಳ್ತಿದ್ದೀನಿ. ನೋಡಿ, ತೀರಾ ಕೆಂಪು ಆಗಿಲ್ಲ, ಒಂದು ಮೀಡಿಯಂ ಹುರ್ಕೊಂಡ್ರೆ ಸಾಕು. ಅದರದೊಂದು ಹಸಿ ಘಮ ಹೋದ್ರೆ ಸಾಕು. ಈಗ ಮತ್ತೊಂದು ಸರಿ ಬಾಡಿಸ್ಕೊಳ್ಳೋಣ. ಯಾಕಂದ್ರೆ ಖಾರ, ಬೆಳ್ಳುಳ್ಳಿ ಅದರ ಘಮ ಅದಕ್ಕೆ ಬಿಟ್ಕೊಳ್ಳಿ ಕ್ಯಾಬೇಜ್ಗೆ ಅನ್ನೋದಕ್ಕೋಸ್ಕರ. ಈಗ ನಾನಿಲ್ಲಿ ಹೆಸರು ಬೇಳೆ ತಗೊಂಡಿದ್ದೆ. ನೀವು ತೊಗರಿ ಬೇಳೆ ಕೂಡ ತಗೊಳ್ಬೋದು. ಅಂದ್ರೆ ನಾನು ಮೂಂಗ್ ದಾಲ್ ತಗೊಂಡಿದ್ದೆ. ನೀವು ಬೇಕಿದ್ರೆ ತೊಗರಿಬೇಳೆ ಕೂಡ ನೆನೆಸಿಟ್ಕೋಬಹುದು. ನಾನಿಲ್ಲಿ ಇದನ್ನ ಆಲ್ರೆಡಿ ಒಂದು 3-4 ಅವರ್ ನೆನೆಸಿಟ್ಟಿದ್ದೆ. ಬಟ್ ಬೇಗ ನೆನೆಯುತ್ತೆ, ಒಂದು 2 ಅವರ್ಸ್ ಅಲ್ಲಿ ಕೂಡ ಈ ಒಂದು ಮೂಂಗ್ ದಾಲ್ ನೆನೆಯುತ್ತೆ. ನೀವು ತೊಗರಿಬೇಳೆ ಹಾಕ್ತೀನಿ ಅನ್ನೋರಾದ್ರೆ ಒಂದು ಸ್ವಲ್ಪ ಬೇಗ ನೆನೆಲಿಕ್ಕಿಡಿ. ಈಗ ನಾನಿಲ್ಲಿ ಒಂದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಕೊಂಡಿದ್ದೀನಿ. ಹಾಗೆ ಅದೆಲ್ಲ ಹಾಕೊಂಡಾದ್ಮೇಲೆ ಇನ್ನೊಂದ್ಸರಿ ನೀಟಾಗಿ ಲೋ ಫ್ಲೇಮಲ್ಲಿ ಬಾಡಿಸ್ಕೊಳ್ಳೋಣ. ಈಗ ಮುಚ್ಚಿಟ್ಬಿಡೋಣ. ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಬೆಂದ್ಕೊಳ್ಳಿ ಅನ್ನೋದಕ್ಕೋಸ್ಕರ. ಈಗ ಬೆಂದಿತ್ತು, ಒಂದ್ಸರಿ ಬಾಡಿಸ್ಕೊಳ್ತಿದ್ದೀನಿ, ಇನ್ನೊಂದ್ಸರಿ ನೋಡ್ಕೊಳ್ತಿದ್ದೀನಿ ಬೆಂದಿದ್ದೀನಿ ನೋಡಿ. ನಾವಿಲ್ಲಿ ನೀರು ಹಾಕಿಲ್ಲ. ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇರಲಿಲ್ಲ ಅಂದರೆ ತಳ ಹಿಡಿಯುತ್ತೆ. ಈಗ ಮೇಲ್ಗಡೆ ಕೊತ್ತಂಬರಿ ಹಾಕೊಂಡಿದ್ದೀನಿ. ಹಾಗೆ ಒಂದು ಹೋಳಿಗೆ ಹಣ್ಣನ್ನು ನಾನು ಇಲ್ಲಿ ಹಾಕೊಳ್ತಿದ್ದೀನಿ. ಯಾಕಂದ್ರೆ ನಾವಿಲ್ಲಿ ಹುಳಿ ಹಾಕಿರೋದಿಲ್ಲ. ನೀವು ನಿಂಬೆಹಣ್ಣು ಅಥವಾ ಹುಳಿನ ಸ್ಕಿಪ್ ಮಾಡಿದ್ರು ನಡೆಯುತ್ತೆ. ಟೇಸ್ಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಕಿದ್ದೀನಿ. ನೋಡಿ, ಈ ರೀತಿಯಲ್ಲಿ ಒಂದು ಕ್ಯಾಬೇಜ್ ಮೂಂಗ್ ದಾಲ್ ರೆಡಿ ಆಗಿತ್ತು. ಈ ಒಂದು ಕ್ಯಾಬೇಜ್ ಇತ್ತು ಅಂತಂದ್ರೆ ಮನೆಯಲ್ಲಿ ಅವತ್ತಿಂದನೇ ಫುಲ್ ಮೀಲ್ಸ್ ರೆಡಿ ಆಗ್ಬಹುದು. ಹಾಗೆ ನಮ್ಮ ಕ್ಯಾಲರಿನ ನಾವು ಕಡಿಮೆನು ಮಾಡ್ಕೊಳ್ಬಹುದು. ಒಂದ್ಸರಿ ಮಾಡಿ ನೋಡಿ, ರೆಸಿಪಿ ನಿಮಗೂ ಇಷ್ಟ ಆಗುತ್ತೆ. ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.